ಬೆಂಗಳೂರು ದೇವನಹಳ್ಳಿ ಗ್ರಾಮಾಂತರ ಚಿಕ್ಕಬಳ್ಳಾಪುರದಿಂದ ರೈತರ ಜಮೀನಲ್ಲಿ ಹಾದು ಹೋಗಿರುವ ಹೈಟೆನ್ಷನ್ ಲೈನ್ ಬಗ್ಗೆ ಚರ್ಚಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕೆಪಿಟಿಸಿಎಲ್ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ರೈತರಿಗೆ ಅಧಿಕಾರಿಗಳಿಗೆ ಮಾತಿನ ವಾದ ವಿವಾದಗಳು ನಡೆಯಿತು. ಕೊಟ್ಕೊಂಡು ದ್ರಾಕ್ಷಿ ಕೊಡ್ತೀರಾ ಸರ್ ನೀವು? ದ್ರಾಕ್ಷಿ ಕಂಪೋಸಿಷನ್ ಇದೆಯಾ ದ್ರಾಕ್ಷಿ ಗಿಡಕ್ಕೆ? ಹಾರ್ಟಿಕಲ್ಚರ್ ಹತ್ರ ನಾನು ತಗೊಂಡಿದ್ದೀನಿ ಸರ್. ಅದಕ್ಕೆ ಕಂಪೋಸಿಷನ್ SR ರೇಟ್ ವ್ಯಾಲ್ಯೂ 20%. ನಾನು ಇದ್ರಲ್ಲಿ ಇರ್ತಕ್ಕಂತ ಒಂದು ಅಕ್ಷರನ್ನು ವ್ಯತ್ಯಾಸ ಮಾಡಲ್ಲ, ಯಥಾವತ್ತಾಗಿ. ಈ ಸಂದರ್ಭದಲ್ಲಿ ಮಾತನಾಡಿರುವ ರಾಜ್ಯ ಯುವ ಘಟಕ ಅಧ್ಯಕ್ಷರು ವಿನೋದ್ ಕುಮಾರ್ ಗೌಡ್ರು, ನಮ್ಮ ರೈತರ ಜಮೀನಲ್ಲಿ ಹಾದು ಹೋಗಿರೋದಕ್ಕೆ ರೈತರಿಗೆ ಪರಿಹಾರ ಕೊಡಬೇಕು ಅಂತ ತಿಳಿಸಿದ್ರು. ಪರಿಹಾರ ನಿಮ್ಮ ಕಾಮಗಾರಿ ಮುಂದುವರಿಯೋದಕ್ಕಿಂತ ಮುಂಚೆ ಕೊಡಬೇಕೆಂದು ಆದೇಶಿಸಿದ್ರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ರೈತ ಸಂಘದ ಸದಸ್ಯರು, ಮುಖ್ಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ಎಲ್ಲ ರೈತರಿಗೂ ಕೊಡ್ಬೇಕಾನೆ. ಕೇಳಿ ಸಾಕಾಯ್ತು ಸಾಹೇಬ್ರೆ. ಎಷ್ಟು ದಿನ ಮೀಟಿಂಗ್ ಮಾಡಿದೀವಿ. ಈ ಕಾನೂನು ಗೊತ್ತಾನೆ, ಕಾನೂನು ಆರ್ಡರ್ ಮಾಡೋದು ಗೊತ್ತಾನೆ. ಸರ್ಕಾರನೇ ಆದೇಶ ಮಾಡಿದೆ 130% ಕಂಬಕ್ಕ, 15% ಇದ್ದಿದ್ದು 30%, ಅದು 85% ಇದ್ದಿದ್ದು 130. ಅಲ್ಲಿಗೂ ನಾವು ನಮ್ಮ ದಯಾನದವ್ರಗ ಇನ್ನೂ ಬೇಡಿಕೆ ಇಟ್ಟಿದ್ದೀವಿ. ಸಾಲದು ಸ್ವಾಮಿ, ನಮ್ಗ ಇನ್ನೊಂದ್ಸಾರಿ ಪ್ರಸ್ತಾವನೆ ಸಲ್ಲಿಸಿ ನೀವು ಸರ್ಕಾರಕ್ಕ ಹೇಳಿದ್ದೀವಿ ನಾವು ದಯಾನದವ್ರ DC ಅವ್ರಗ. ಸರ್, ಶಿಡ್ಲಘಟ್ಟ ತಾಲೂಕು ರೈತರಿಗೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಸರ್? ನೀವು ಚಿಕ್ಕಬಳ್ಳಾಪುರ ತಾಲೂಕು ರೈತರನ್ನು ಬೇಕಾಗಿರೋದು, ಶಿಡ್ಲಘಟ್ಟ ತಾಲೂಕು ರೈತರು ಬೇಕಿಲ್ಲ ನಿಮ್ಗೆ? ಇಲ್ಲಿ ಶಿಡ್ಲಘಟ್ಟ ತಾಲೂಕು ಬಂದು ಯಾರು ಕೊಟ್ಟಿದ್ದಾರೆ ಕೇಳಿಸಿ ಸರ್, ರೈತರು ನಿಲ್ಸಿ. ಡಿ ಸಾಹೇಬ್ರೆ, ತಮ್ಮ ಮೇಲೆ ಅಪಾರ ನಮ್ಗೆ ಗೌರವ ಇದೆ. ನೀವು ರೈತರ ಕುಟುಂಬದಿಂದ ಬಂದರಂತೂ ತಾವೆಲ್ಲ ನಡ್ಕೊಂಡಿದ್ದೀರ, ನಾವು ನಡ್ಕೊಂಡಿದ್ವಿ. ಇದು ಅಲ್ಲ, ಯಾಕೆಂದ್ರೆ ಇದು ಸಣ್ಣ ರೈತರನ್ನ ಕರೆದು ನಮ್ಮನ್ನ ಮಾನವರಿಂದ ಕಳಿಸೋದು ಇದು ಒಳ್ಳೆ ಕೆಲಸ ಅಲ್ಲ. ಇದು ಈ ಸಭೆ ಭಾರಿ ಗಂಭೀರತೆ ಇರಬೇಕು, ಗಂಭೀರತೆ ನಡ್ಕೊಳ್ಳ ಕಲಿಬೇಕು. KPTCL ಅರ್ಥ ಆಯ್ತಾರಪ್ಪ? 22 ಜನ ಬರ್ತಾರೆ, ಮುಂದೆ ಇನ್ಯಾರ ಬರ್ತಾರೆ. ನಮ್ಮೇಲೆ ಆಟ ಆಡ್ಕೊಂಡು ಮಾಡ್ಕೊಂಡಿದ್ರೇನಪ್ಪ ನೀವು? ಇದನ್ನ ಹಾಕ್ಬಾರ್ದಿದ್ದೀನಿ, ನಡಿಬಾರ್ದಿದ್ದೀನಿ. ತಾವು ಡಿ ಸಾಹೇಬ್ರೆ, ನಿಮ್ಗೆ ಅಪಾರ ಗೌರವದಿಂದ ತಾವು ನೀವು ಹೇಳಿದ್ರಿ KPTCL ಅವರೆಲ್ಲರೂ ಹೋಗ್ಲಿ, ನಾವು ಚೆಕ್ ಕೊಡಿಸ್ತೀವಿ, ಶಿಕ್ಷಣ ಫೋರಂ ಮಾಡ್ತೀವಿ, ಗೊತ್ತಾಗ್ತೀವಿ ಅಂದ್ರು. ಇದೇನು ಮಾಡ್ದಲ್ಲ ದಬ್ಬಾಳಿಕೆ ಸಾಹೇಬ್ರೆ. ಪ್ರಶ್ನೆ ಬಂದಿರೋದೇನು ಗೊತ್ತಾ? ಹೇಳಿ ಸರ್. ಭೂ ಪರಿಹಾರವನ್ನ ಕೊಡ್ತಕ್ಕಂಥ ವಿಷಯದಲ್ಲಿ ಹೆಚ್ಚಿನ ಭೂ ಪರಿಹಾರವನ್ನ ಕೊಡಬೇಕು ಅನ್ನೋದಕ್ಕೆ ಪ್ರಶ್ನೆ ಇರ್ತದೆ. ಹೌದು, ಖಂಡಿತ. ಅದು ಆರ್ಡರ್ ಮಾಡ್ತಿದ್ವಲ್ಲ, ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಮಾಡಿಸಿರೋದಲ್ಲ, ಅದನ್ನೇ ಕೊಡಿ. ಏನ್ ಪತ್ರ ಬಂತು, ಆ ಪತ್ರ ಬಂದ ಮೇಲೆ ನಾನು ಪತ್ರವನ್ನ MD ಅವರಿಗೆ ಬರೆದೆ, ಅಂದ್ರೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಪತ್ರ. ಆ ಪತ್ರ ಬರೆದ ಮೇಲೆ MD ಅವರು ಏನ್ ಮಾಡಿದ್ರು, ಪಂಕಜ್ ಕುಮಾರ್ ಪಾಂಡೆ ಸರ್ ಅವರು ನನಗೊಂದು ಪತ್ರ ಬರೆದರು. ಪತ್ರದಲ್ಲಿ ಏನಂತ ಬರೀತಾರೆ, ಈ ಸಂಬಂಧ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕರ್ನಾಟಕ ಸರ್ಕಾರದ ಉಲ್ಲೇಖ 2ರಲ್ಲಿನ ಆದೇಶ ಅಂದ್ರೆ ಯಾವುದು ಅಂದ್ರೆ ವರದಿ ಶಂಕರೇಗೌಡ, ಹುಲಿಕೆರೆ.